ನಮಸ್ಕಾರ ಸ್ನೇಹಿತರೆ, ಕೇಂದ್ರ ಸರ್ಕಾರದ ಹೊಸ ಯೋಜನೆಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಈ ವಿಡಿಯೋದಲ್ಲಿ ನಿಮಗೆ ಮಹಿಳೆಯರಿಗೆ ಇಲ್ಲಿ ಒಂದು ಉಚಿತ 30,000 ಹಣ ಆದರೆ ಸಿಗುತ್ತೆ. ಆದರೆ ಉಚಿತವಾಗಿ ಸಿಗುತ್ತಂದರೆ ಎಲ್ಲ ಫ್ರೀಯಾಗಿ ಸಿಗುತ್ತಾ, ಇದಕ್ಕೆ ಏನು ಮಾಡಬೇಕು ಏನು ಅನ್ನುವಂತಹ ಒಂದು ಪ್ರಶ್ನೆಗಳಾದರೆ ನಿಮ್ಮಲ್ಲಿ ಬರುತ್ತೆ. ಇದಕ್ಕೆ 30,000 ಪಡ್ಕೋಬೇಕಾದ್ರೆ ನೀವು ಏನು ಮಾಡಬೇಕು, ಎಲ್ಲೋಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅನ್ನುವಂತಹ ಒಂದು ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಆಗ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು, ಯಾವ ರೀತಿ ಹಣ ಪಡ್ಕೋಬೇಕು ಅಂತ. ಮತ್ತು ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಪಟ್ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಎಲ್ಲರಿಗೂ ಶುಭ ಮುಂಜಾನೆ. ನೋಡಿ, ಇಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಆಗಿರ್ಬೋದು, ಈ ಒಂದು ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಯೋಜನೆ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಈ ಒಂದು ಯೋಜನೆಗೆ ಯಾರು ಅರ್ಹರು ಅನ್ನುವಂಥದ್ದು ಹೇಳ್ತೀನಿ. ನೋಡಿ, ಇಲ್ಲಿ ಮೊದಲನೇದಾಗಿ ಈ ಒಂದು ಯೋಜನೆ ಬಂದ್ಬಿಟ್ಟು ಮಹಿಳೆಯರಿಗೆ ಮಾತ್ರ ಇರುತ್ತೆ. ಮತ್ತು 18 ವರ್ಷ ಮೇಲ್ಪಟ್ಟ ಮಹಿಳೆಯರು ಮಾತ್ರ ಇದಕ್ಕೆ ಒಂದು ಅರ್ಜಿ ಸಲ್ಲಿಕೆ ಮಾಡ್ಬೋದಾಗಿರುತ್ತೆ. ಈಗ ನೀವು ಕೇಳ್ಬೋದು, ಅರ್ಜಿ ಸಲ್ಲಿಕೆ ಮಾಡಬೇಕಂದ್ರೆ ಈಗ ನಾವು ಗೃಹಲಕ್ಷ್ಮಿದ ಅರ್ಜಿ ಸಲ್ಲಿಕೆ ಮಾಡಿದ್ವಲ್ಲ, ಆ ರೀತಿಯಾಗಿ ಏನಾದರೂ ಅರ್ಜಿ ಸಲ್ಲಿಕೆ ಮಾಡಬೇಕಾ ಅಂದರೆ ಗ್ರಾಮ 1ಗೆ ಹೋಗ್ಬೇಕಾ, ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗ್ಬೇಕಾ, ಬೆಂಗಳೂರು 1ಗೆ ಹೋಗ್ಬೇಕಾ, ಇಲ್ಲೋಗಿ ಅರ್ಜಿ ಸಲ್ಲಿಕೆ ಮಾಡಬೇಕಂತ ನೀವು ಕೇಳೋದಾದರೆ ಇಲ್ಲ, ನೀವು ಇಲ್ಲೆಲ್ಲೋ ಅರ್ಜಿ ಸಲ್ಲಿಕೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನೀವು ಹೋಗಿ ಎಲ್ಲಿ ಅರ್ಜಿ ಸಲ್ಲಿಕೆ ಮಾಡಬೇಕು ಏನು ಅನ್ನುವಂಥದ್ದು ಪ್ರೋಸೆಸ್ ಯಾವ ರೀತಿ ಇದೆ ಅನ್ನುವಂಥದ್ದು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂತಹ ಒಂದು ಕೆಲಸ ಏನಂದರೆ, ನೀವು ಇಂಡಿಯನ್ ಪೋಸ್ಟ್ ಆಫೀಸ್ಗೆ ಹೋಗಬೇಕಾಗುತ್ತೆ. ಇಂಡಿಯನ್ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲೊಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಸ್ಬೇಕಾಗುತ್ತೆ. ಇಂಡಿಯನ್ ಪೋಸ್ಟ್ ಆಫೀಸ್ ಬ್ಯಾಂಕ್ ಅಕೌಂಟೇ ಇರಬೇಕು, ಬೇರೆ ಬ್ಯಾಂಕ್ ಅಕೌಂಟ್ ಅಲ್ಲ. ಇಂಡಿಯನ್ ಪೋಸ್ಟ್ ಆಫೀಸ್ ಬ್ಯಾಂಕ್ ಅಕೌಂಟನ್ನು ಅಕೌಂಟ್ ಓಪನ್ ಮಾಡಿಸ್ಬೇಕಾಗುತ್ತೆ. ನೀವು ಅಕೌಂಟ್ ಓಪನ್ ಮಾಡಿಸಿದ್ಮೇಲೆ ನೀವು ಹೇಳ್ಬೋದು, ಹಾಗಾದರೆ ನಮಗೆ ಹಣ ಬರುತ್ತಾ, ಹಾಗಾದರೆ ನಾವೇನು ಮಾಡಬೇಕು, ಯಾಕೆ ಸರ್ಕಾರದ ಇದರಿಂದ ಒಂದು ಹಣವನ್ನು ಕೊಡ್ತಿದ್ದಾರೆ, 30,000 ಹೆಂಗೆ ಹಣ ಸಿಗುತ್ತೆ ಅಂತ ನೀವು ಕೇಳೋದಾದರೆ, ಓಕೆನಾ, ಈ ಒಂದು ಯೋಜನೆ ಬಂದುಬಿಟ್ಟು ಮಹಿಳಾ ಸಮಾನ್ ಯೋಜನಾ ಅಂತ. ಈ ಒಂದು ಯೋಜನೆ ಬಂದುಬಿಟ್ಟು ಮಹಿಳೆಯರಿಗೆ ಮಾತ್ರ, ಮಹಿಳಾ ಸಮಾನ್ ಯೋಜನಾ. ಈ ಒಂದು ಮಹಿಳಾ ಸಮಾನ್ ಯೋಜನಾದಲ್ಲಿ ಯಾವ ರೀತಿಯಾಗಿ ಹಣ ಸಿಗುತ್ತೆ 30,000 ಅಂತ ನೀವು ಕೇಳೋದಾದರೆ, ಇಲ್ಲಿ ಫ್ರೀಯಾಗಿ ಅಂದರೆ ನಿಮಗೆ ಇಲ್ಲಿ ಅವ್ರು ಮೊದಲನೇದಾಗಿ ಒಂದೇ ಸರಿ 30,000 ಫ್ರೀಯಾಗಿ ಕೊಡ್ತಿಲ್ಲ. ಯಾವ ರೀತಿಯಾಗಿ ಹಣ ಕೊಡ್ತಿದ್ದಾರೆ ಅಂದರೆ, ನೀವು ಅಮೌಂಟನ್ನು ಡೆಪಾಸಿಟ್ ಮಾಡ್ಕೋಬೇಕಾಗುತ್ತೆ. ಇಂಡಿಯನ್ ಪೋಸ್ಟ್ ಬ್ಯಾಂಕ್ದೇನಿದೆ, ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಅಕೌಂಟ್ ಮಾಡಿಸಿರ್ತೀರಲ್ಲ, ಆ ಒಂದು ಅಕೌಂಟಲ್ಲಿ ನೀವು ಡೆಪಾಸಿಟ್ ಮಾಡಬೇಕಾಗುತ್ತೆ. ಈಗ 1 ಲಕ್ಷ ಏನಾದರೂ ಡೆಪಾಸಿಟ್ ಮಾಡಿದ್ದೀರಾ ಅನ್ನೋದಾದರೆ ನಿಮಗೆ 15,000 ಹಣ ಸಿಗುತ್ತೆ. 2 ಲಕ್ಷ ಡೆಪಾಸಿಟ್ ಮಾಡಿದ್ದೀರಾ ಅನ್ನೋದಾದರೆ 30,000 ಹಣ ಆದರೆ ಸಿಗುತ್ತೆ. ಅಂದರೆ ನಿಮಗೆ ಇಂಟ್ರೆಸ್ಟು ಸೇರಿಸಿ ಒಟ್ಟಿಗೆ 2,30,000 ಹಣ ಆದರೆ ಸಿಗುತ್ತೆ. ಆದರೆ ಇದು 2 ವರ್ಷಕ್ಕಾದರೆ ಹಣ ಆದರೆ ಸಿಗ್ತಿದೆ. ಓಕೆನಾ, ಈ ಒಂದು ಮಹಿಳಾ ಸಮ್ಮಾನ್ ಯೋಜನೆಯಲ್ಲಿ ನೀವು ಯೋಜನೆ ಅಡಿಯಲ್ಲಿ ನಿಮ್ಗೆ ಏನಾಗ್ತಿದೆ ಅಂದರೆ, ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಗೆಲ್ಲರಿಗೂ ಹಣ ಆದರೆ ಸಿಗ್ತಿದೆ. ಈ ರೀತಿಯಾಗಿ 30,000 ಬರ್ತಿದೆ. ಅಂದರೆ ಇದು ಫ್ರೀ ಅನ್ನೋ ಥರನೂ ಇಲ್ಲ, ನಿಮ್ಮ ಒಂದು ಹಣಕ್ಕೆ ಒಂದು ಇಂಟ್ರೆಸ್ಟನ್ನು ಕೊಡ್ತಿದ್ದಾರೆ ಅಷ್ಟೇ. ಇಲ್ಲಿ ನಿಮಗೆ ಈ 30,000 ಇಂಟ್ರೆಸ್ಟ್ ಆದರೆ ಸಿಗುತ್ತೆ 2 ವರ್ಷಕ್ಕೆ. 2 ಲಕ್ಷಕ್ಕೆ 2,30,000 ಹಣ ಆದರೆ ನಿಮ್ಮ ಖಾತೆಗಳಿಗಾದರೆ ಕ್ರೆಡಿಟ್ ಆಗುತ್ತೆ. ಅಂದರೆ ನಿಮ್ಗೆ ಅದು ಕ್ಲೋಸ್ ಆಗಿಬಿಟ್ಟು ನಿಮಗೆ 2 ವರ್ಷಕ್ಕೆ 2,30,000 ಹಣ ಆದರೆ ಬರುತ್ತೆ. ಅಂದರೆ ಹೆಚ್ಚಿಗೆ 30,000 ಹಣ ಆದರೆ ಜಮಾ ಆಗುತ್ತೆ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.